ಈಗ ಪ್ರಾಕೃತಿ ಜಿಯೋಗ್ರಫಿದಂದು ಎಲ್ಲ ಸಬ್ಜೆಕ್ಟು ಕಂಪ್ಲೀಟ್ ಆಗ್ಯಾವ. ಕಾಲಾನುಕ್ರಮದಾಗ ಹೇಳೀನಿ, ಒಟ್ಟು ಸಬ್ಜೆಕ್ಟ ಕ್ಲಿಯರ್ ಆಗ್ಯಾವ. ಈಗ ಬ್ಯಾಕ್ ಉಳ್ದಾವ ನೋಡು, ಬ್ಯಾಕೆ ಉಳ್ದಿಲ್ಲ, ಒಟ್ಟು ಸಬ್ಜೆಕ್ಟ್ ಕ್ಲಿಯರ್ ಆಗ್ಯಾವ. ಗೋರ್ಮೆಂಟ್ ಬುಕ್ನಾಗ ಅವನು ಅಷ್ಟು ಹೇಳೀನಿ. ಈಗ ಯಾವರೇ ಗೋರ್ಮೆಂಟ್ ಫಿಸಿಕಲ್ ಜಿಯೋಗ್ರಫಿ ಬಗ್ಗೆ ಏನೇ ಎಚ್ ಸಿ ಬಗ್ಗೆ ಕೇಳಕತ್ತಾರ ಅಂದ್ರೆ ಅವೇನು ಮಾಡ್ತೀನಿ, ಈ ವಿಡಿಯೋದಾಗ ಡಿಸ್ಕ್ರಿಪ್ಷನ್ದಾಗ ಕೊಟ್ಟಿರ್ತೀನಿ. ಫಿಸಿಕಲ್ ಜಿಯೋಗ್ರಫಿ ಏನೋ ಒಟ್ಟು ಅದ್ರಾಗ ಕಂಪ್ಲೀಟ್ ಮಾಡೀನಿ. ಈಗ 100 ಒಟ್ಟು ಕಂಪ್ಲೀಟ್, ಗೋರ್ಮೆಂಟ್ ಏನೋ ಒಟ್ಟು ಕಂಪ್ಲೀಟ್ ಅಷ್ಟು ಸಬ್ಜೆಕ್ಟ್ ಆಗ್ಯಾವ. ಒಂದೊಂದು ಪಾಟ್ ಹೇಳಿಲ್ಲ. ಈಗ ಏನು ರೀ ಉಳಿದಿವಿ ಅಂದ್ರೆ ಒಂದು ಸ್ವಲ್ಪ ಹೆಚ್ಚಕ್ಕಮ್ಮ ಉಳಿದಿರ್ತಾವ. ಆ ಪಾಠದ ಬಗ್ಗೆ ಈ ಕ್ಲಾಸ್ನಾಗ ಕೊಟ್ಟಿರ್ತೀನಿ ತಳಗ. ಓಕೆ, ಮತ್ತು ಈಗ ಫಿಸಿಕಲ್ ಜಿಯೋಗ್ರಫಿ ಆ ಪಾಠ ತಳಗಿಂದು ಮತ್ತು ಅದ್ರ ಬೆಳಕ ಇದು ಕೊಟ್ಟಿರ್ತೀನಿ. ಏನು ಡಿಸ್ಕ್ರಿಪ್ಷನ್ದಾಗ ಬರೆದಿರ್ತೀನಿ. ಎಲ್ಲ ಓದಂಗೆ ಅನಿಸ್ತಾ ಓದ್ಬೋದು, ಓದಂಗೆ ಅನಿಸಿಲ್ಲ ಲಾಸ್ಟಿಗೆ ನೀವು ಓದ್ಬೋದು, ಇಲ್ಲ ಓದಂಗೆ ಅನಿಸಿಲ್ಲ ಕೇಳ್ಬೋದು. ಈಗ ಇದಾಗ್ಯದ ಯಾವುದು ಫಿಸಿಕಲ್ ಶಾಸ್ತ್ರ ಆಗ್ಯದ. ಈಗೇನು ಭಾರತದ ಭೂಗೋಳಶಾಸ್ತ್ರ ಹೇಳ್ತಾ. ಭಾರತದ ಭೂಗೋಳಶಾಸ್ತ್ರ ಹೇಳೋದಂದ್ರೆ ಮುಂದೆ ಪ್ರಪಂಚದ ಭೂಗೋಳಶಾಸ್ತ್ರ ಹೇಳ್ತಾ, ಮುಂದೆ ಖಂಡಗಳ ಬಗ್ಗೆ ಹೇಳ್ತಾ. ಇದಾಗನ ಒಂದೊಂದು ಸಬ್ಜೆಕ್ಟ್ ಮುಗಿಸೋದು ಹೋತಾ. ಎಲ್ಲಾದ್ರೆ ಮಿಸ್ಟೇಕ್ ಆದ್ರೆ ನಮಗೆ ಕ್ಷಮಿಸಬೇಕು. ಯಾಕೆ ಹೆಚ್ಚು ಕಮ್ಮಿ ಆಗ್ತದೆ ಹೇಳೋದ್ರಾಗ ನಂಗೆ ನಂಬಲ್ಲಿ